ನಮ್ಮ ನಡವಳಿಕೆಗಳಲ್ಲೂ ವ್ಯತ್ಯಾಸ. ಒಂದು ಮನೆಯಲ್ಲೇ ಎಷ್ಟು ಅರ್ಥದ ಪಕ್ಷದಲ್ಲೂ ಕೂಡ ಇರುತ್ತದೆ. ಅಭಿಪ್ರಾಯಗಳು ಭಿನ್ನವಾಗಿದ್ದಾಗ ಸಹಜವಾಗಿ ಇಂಥವು ಬರ್ತವೆ. ಹಿರಿಯರು ಬುದ್ಧಿವಂತರು ಇರ್ತಕ್ಕಂಥವ್ರು ಜೊತೆಯಲ್ಲಿ ಯಾರು ಅಧ್ಯಕ್ಷರಿದ್ದಾರೆ ಅಥವಾ ಅವರಿಗಿಂತ ಮೇಲೆ ಅವ್ರ ಹತ್ರ ನಿಮಗೆ ಮಾತಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡವರು ಇರ್ತಾರೆ. ಅಂತವರಲ್ಲಿ ಕೂತ್ಕೊಂಡು ಮಾತುಕತೆ ಮಾಡಿ ಬಗೆಹರಿಸ್ಕೊಳ್ಬೇಕಾಗಿತ್ತು. ಸ್ವಲ್ಪ ಎಲ್ಲೇ ಮೀರಿ ಹೋದಾಗ ನೋಟಿಸ್ ಕೊಡೋದು ಸಹಜವಾಗುತ್ತೆ. ಅದಕ್ಕೆ ಈಗ ಅವರು ಸರಿ ದಾರಿಗೆ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ ದಾರಿಗೆ ಬರಲಿಲ್ಲ ಅಂತಂದ್ರೆ ಸರಿ ದಾರಿಗೆ ತರತಕ್ಕಂತ ಹೈಕಮಾಂಡ್ ನಮ್ಮಲ್ಲಿದೆ. ಯಾವ ಟಿವಿ ಇರ್ಬೇಕು, CCTV ಇರ್ಬೇಕು, ಇನ್ನೊಂದಿರ್ಬೇಕು, ನನಗೆ ಸಂಬಂಧ ಇಲ್ಲ. ಹನಿ ಟ್ರ್ಯಾಪ್ ಆಗಿದ್ಯಾ? ಈಗ ಟ್ರ್ಯಾಪ್ ಯಾರಾದ್ರೂ ಹನಿ ಎಲ್ಲಿತ್ತು ಇದು ಜನರಿಗೆ ಗೊತ್ತಾಗ್ಬೇಕಾಗಿದೆ. ಪಾಪ ಬಹಳ ಜನರಿಗೆ ಹನಿ ಟ್ರ್ಯಾಪ್ ಅಂತ ಗೊತ್ತಾಗಲ್ಲ. ಹನಿ ಟ್ರ್ಯಾಪ್ ಅಂತಂದ್ರೆ ಅದು ಇಂಗ್ಲಿಷ್ ಪದ. ನನ್ನನ್ನು ಸುಮಾರು ಜನ ಅಣ್ಣ ಹನಿ ಟ್ರ್ಯಾಪ್ ಅಂದ್ರೆ ಏನು ಅಂತ ಹೇಳ್ತಾರೆ. ನಾನು ಏನ್ ಹೇಳ್ಬೇಕು ಅವ್ರಿಗೆ? ಇದು ಮುಜುಗರದ ಸಂಗತಿ ನನಗೂ ಕೂಡ. ಅದಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಗೃಹ ಸಚಿವರು ರಾಜಣ್ಣ ಅವರೆಲ್ಲಾನು ಇವಾಗ ಜನರಿಗೂ ಕೂಡ ಅದು ತಿಳಿ ಹೇಳ್ಬೇಕು. ಯಾಕಂತಂದ್ರೆ ಇದು ಗುಟ್ಟಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಇದು ಎಷ್ಟು ಕೆಟ್ಟದ್ದು ಅಂದ್ರೆ ಇಡೀ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇದು. ಆದ್ರೆ ಕಾಂಗ್ರೆಸ್ ಸರ್ಕಾರ ಇದನ್ನ ಬಹಳ ಲಘುವಾಗಿ ತಗೊಂಡಿದೆ. ಒಮ್ಮೆ ಇಂಥದ್ದು ಆಗಿ ಹೊರ ಬಂದ್ರೆ ಒಬ್ಬ ವ್ಯಕ್ತಿ ಸಾಯೋದು ಇಲ್ಲ, ಬದುಕೋದು ಇಲ್ಲ. ಯಾಕೆಂತಂದ್ರೆ ಸಮಾಜ ಆ ರೀತಿ ನಡೆಸ್ಕೊಳ್ತದ ಅವ್ರನ್ನ. ಅದರಿಂದಾಗಿ ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಕು ಸರ್ಕಾರ. ಇಲ್ಲಾಂದ್ರೆ ಈ ಸರ್ಕಾರಕ್ಕೆ ಆಯುಸ್ಸು ಕಡಿಮೆ ಆಗುತ್ತೆ. ಅಷ್ಟು ಎಕ್ಸ್ಪೀರಿಯನ್ಸ್ ನನಗಿಲ್ಲ. ಆದ್ರಿಂದಾಗಿ ರಾಜಣ್ಣ ಹೇಳ್ತಾರೆ, ಆಮೇಲೆ ಯಾರೋ ಮುನ್ರತ್ನಂ ಹೇಳಿದ್ದಾರೆ. ಅದರಿಂದ ಊಹಾಪೋಹಕ್ಕೆ ನಾನು ಪುಷ್ಟಿ ಕೊಡೋದಿಲ್ಲ. ಈಗ ಒಂದು ವಿಷಯ ಬಂದ ಮೇಲೆ ಇನ್ವೆಸ್ಟಿಗೇಟ್ ಮಾಡ್ಬೇಕಾಗಿರೋರು ಯಾರು? ಸರ್ಕಾರ ಅಲ್ಲ. ಈ ವಿಷಯದಲ್ಲಿ ಹಿರಿತನವೇ ಇಲ್ಲ. ಯಾಕಂದ್ರೆ ಇದು ಹೊಸದು ನಾನು ಕೇಳಿರೋದು. ಹನಿ ಅಂದ್ರೆ ನಾನು ಇದನ್ಕೊಂಡೆ, ಅದು ಜೇನು ಹೆಂಗ್ ಟ್ರ್ಯಾಪ್ ಆಯ್ತು ಅಂತ ನನ್ಗೆ ಗೊತ್ತಿತ್ತು. ಅದೇ ಇನ್ನೇನು ಇದಕ್ಕೆ ಒಳ ಅರ್ಥ ಗೊತ್ತಿರ್ಲಿಲ್ಲ. ಈಗ ಕಾಂಗ್ರೆಸ್ನವರು ಒಳ ಅರ್ಥ ಜನರಿಗೆ, ರಾಜ್ಯಕ್ಕೆ, ದೇಶಕ್ಕೆ ಹೇಳ್ಕೊಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದರಿಂದ ಇದರಲ್ಲಿ ಯಾವ ಕೈವಾಡ ಯಾರ್ದಿದೆ ಅನ್ನೋದು ಹೇಳ್ತಾರೆ. ಏನೋ CD ಫ್ಯಾಕ್ಟರಿ ಇದೆಯಂತೆ, ಆಮೇಲೆ ಇನ್ನೊಂದೇನೋ ಪೆನ್ ಡ್ರೈವ್ ಫ್ಯಾಕ್ಟರಿ ಇದೆಯಂತೆ. ಎಲ್ಲೆಲ್ಲಿವೆ ನನ್ಗೆ ಗೊತ್ತಿಲ್ಲ. ಅದಕ್ಕೆ ಈಗ ಮುಖ್ಯಮಂತ್ರಿಗಳಿಗೆ ಕೋರ್ಟ್ ಅಲ್ಲಿ ಬಾಲ್ ಇದೆ. ಈಗ ಅವರು ಗೋಲ್ ಹೊಡಿತಾರೋ ಇಲ್ಲ ಅವರೇ ಗೋಲ್ ಹೊಡ್ಕೊತಾರೋ ನೋಡೋಣ.